ನಾನು ಇಲ್ಲಿನ ವಾತಾವರಣ ಮತ್ತು ಇಲ್ಲಿನ ಯುವಕರ ಹುಮ್ಮಸ್ಸು ನೋಡ್ತಾ ಇದ್ದರೆ ನಾವು 17 ವಾರ್ಡ್ಗಳಲ್ಲಿ 17 ವಾರ್ಡ್ಗಳನ್ನ ಗೆಲ್ಲುವಂಥ ಭರವಸೆ ನನಗೆ ಇದೆ. ಅಲ್ಲಿ ಅಂಥ ವೇದಿಕೆಯಲ್ಲಿ ಬಂದು ಶಾಸಕರ ಬಗ್ಗೆ ನನ್ನ ತಂದೆಯವ್ರ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ನಮ್ಮ ತಂದೆಯವರು ಅವ್ರಿಗೆ ಯಾವ ಮಟ್ಟಕ್ಕೆ ರಾಜಕಾರಣದಲ್ಲಿ ಒಬ್ಬ ವಿರೋಧಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಬಡವರು ಕಾಂಗ್ರೆಸ್ ಪಕ್ಷನ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೇಯ್ನ್ ಕಾರಣವೇ ನಮ್ಮ 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು. ಆಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬಣ್ಣವರು ಅವರು ಒಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಇದು ಯಾವುದೇ ಕಾರಣಕ್ಕೂ ದೊಡ್ಡ ವಿಷಯನೇ ಅಲ್ಲ, ಸಮಸ್ಯೆನೇ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಯಾವುದೇ ಕಾರಣಕ್ಕೂ ಮುಂದಿನ ದಿನ ಮಾಲೂರಲ್ಲಿ ಅವರಿಗೆ ಶಾಶ್ವತ ನೆಲೆ ಅನ್ನೋದು ಸಿಗೋದೇ ಇಲ್ಲ. ಈಗಾಗಲೇ ಅವ್ರು ಆಲ್ರೆಡಿ 2 ಸರಿ ಪಲಾಯನ ಮಾಡಿಸಿದ್ವಿ. ಮುಂದಿನ ದಿನಗಳಲ್ಲಿ 3ನೇ ಸರಿ ಸಹ ನಾವು ಪಲಾಯನ ಮಾಡ್ತೀವಿ. ಆದರೆ ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರೀಕೌಂಟಿಂಗ್ ಅನ್ನೋದಕ್ಕಿಂತ ನಾನು ಕೌಂಟಿಂಗಲ್ಲಿದ್ದು ನಾನು ಪ್ರತಿ ಬೂತ್ ಓಡಾಡಿರೋದು ನಾನು. ತಾವು ಗಮನಿಸಿದಂಗೆ ಆ ವಿಚಾರ ಏನು ಅಂತ ಇಲ್ಲ, ಇದು ಒಂದು ದೊಡ್ಡ ಇಶ್ಯೂನೇ ಹೌದು. ಏನೋ ಮತಗಳ್ತನ ಆಗಿರೋದು ನಿಜವಾಗ್ಲೂ ಅದು ಸತ್ಯನೇ. ಅದು ನಾನು ನೋಡಿದ್ದೀನಿ. ಅದರಲ್ಲಿ ಹೈಯೆಸ್ಟ್ ಅನುದಾನ ಬಂದಿರೋದು ನಮ್ಮ ಕೋಲಾರ ತಾಲೂಕಿಗೆ. ಅದರಲ್ಲಿ 2ನೇ ಹೈಯೆಸ್ಟ್ ಅನುದಾನ ಬಂದಿರೋದು ನಮ್ಮ ಮಾಲೂರು ತಾಲೂಕಿಗೆ. ಸುಮಾರು 3,000 ಚಿಲ್ಲರೆ ಕೋಟಿ ಕೋಲಾರ್ಗೂ ಬಂದಿದೆ, 3,000 ಚಿಲ್ಲರೆ ಕೋಟಿ ನಮ್ಮ ಮಾಲೂರಿಗೂ ಬಂದಿದೆ. ತಮ್ಮ ತಾಲೂಕು ಅವರೇ ಆಗಿದ್ದಾರೆ ಲಕ್ಷ್ಮೀನಾರಾಯಣ ಅವರು ಜಿಲ್ಲಾಧ್ಯಕ್ಷರು. ಅವರು ಈಗ ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಂತಿಲ್ಲ. ನನ್ನ JDS ಕಾರ್ಯಕರ್ತರಿಗೆ ಒಂದು ಮನವಿ ಮಾಡ್ತೀನಿ, ದಯವಿಟ್ಟು ಏನಾದರೂ JDS ಕಾರ್ಯಕರ್ತರು ನೀವೇನಾದ್ರೂ ಒಂದು ದೃಢ ಸಂಕಲ್ಪ ಮಾಡಬೇಕು, ನೀವು ಗಟ್ಟಿಯಾಗಿ ನಿಲ್ಲಬೇಕು ಮುಂದಿನ ದಿನಗಳಲ್ಲಿ ಅಂತಂದರೆ. ಕೋಲಾರ ಏನಿದೆ, ಕೋಲಾರ ಕ್ಷೇತ್ರನ ಯಾವುದೇ ಕಾರಣಕ್ಕೂ JDS ಅವರು ಕೊಡಲ್ಲ. ಇವತ್ತೇನಾದರೂ ಮಾಲೂರು ರಾಜಕಾರಣ ಈ ಮಟ್ಟಿಗೆ ಕೆಟ್ಟೋಗ್ಬೇಕು ಅಂತಂದರೆ ಅದು ಉಡಿ ವಿಜಯ್ ಕುಮಾರ್ ಅನ್ನೋರಿಂದನೇ ಅದೇ ಅವರೇ ಕಾರಣ ಅನ್ನೋದು ನಾನು ನೇರವಾಗಿ ಆರೋಪ ಮಾಡ್ತೀನಿ. ಸುಳ್ಳನ್ನು ತೋರಿಸೋದು ಅಂತ ಇದ್ರೆ ಅದು BJP. ಈ BJPಯಿಂದ ಬಂದಿರೋರು, RSS ಇಂದ ಬಂದಿರೋರು ಮಾತ್ರ ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಅದೇ ಕೆಲಸ ಉಡಿ ವಿಜಯ್ ಕುಮಾರ್ ಅವರು. ಮಾಲೂರು ತಾಲೂಕಲ್ಲಿ ನಿಮ್ಗೆ ನೆಲೆ ಇಲ್ಲ, ನೀವು ಅಷ್ಟೇ ತಿರ್ಕನ ಕನಸು ಕಾಣಬೇಡ್ರಿ. 2 ಬಾರಿ ಶಾಸಕರು, ಇಲ್ಲಿ ಪಕ್ಷೇತರರಾಗಿ ಶಾಸಕರಾದವರು, ಅವರು ಪಕ್ಷೇತರರಾಗಿ ಶಾಸಕರಾಗಬೇಕು ಅಂತಂದರೆ ಅದಕ್ಕೆ ಯಾರು ಕಾರಣ, ಅವ್ರು ಯಾರ ಹೆಸರನ್ನು ಬಳಸ್ಕೊಂಡು ಇಲ್ಲಿ ಶಾಸಕರಾದರು ಅನ್ನೋದನ್ನು ಒಂದನ್ನು ಮನದಟ್ಟ ಮಾಡ್ಕೊಬೇಕು. ಇನ್ನೊಂದು ಬಂದು ಪಕ್ಷೇತರರಾಗಿ ಮಿನಿಸ್ಟ್ರು ಆಗಿಬಿಟ್ರು. ಅದ್ರ ಜೊತೆಗೆ ತನ್ನ ಬೆಂಬಲಿಗರನ್ನ ಒಬ್ಬರನ್ನ ಇಲ್ಲಿ ಇದೇ ವೇಮಗಲ್ ಕ್ಷೇತ್ರದ ಒಬ್ಬರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ನ ಅಧ್ಯಕ್ಷರಾಗಿ ಮಾಡ್ತಾರೆ. ನಾನು ಎಲ್ಲ ಕಾರ್ಯಕರ್ತರು, ನಮ್ಮ ಕಾಂಗ್ರೆಸ್ನ ನಾಯಕರು ಮತ್ತು ಶಾಸಕರಲ್ಲಿ ಮನವಿ ಮಾಡ್ತೇನೆ. ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನು ಬರ್ತವೆ, ನಮ್ಮ ಪಟ್ಟಣ ಪಂಚಾಯತಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ನಗರಸಭೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಸ್ ಆಗಿರ್ಬೋದು, ಅಂಥ ಜಾಗದಲ್ಲಿ ಯಾರಾದರೂ ಸೂಕ್ತ ಕೇಪಬಲ್ ಇರ್ತಕ್ಕಂಥ ನಮ್ಮ ಯೂತ್ ಕಾಂಗ್ರೆಸ್ನ ಯಾವುದೇ ಪದಾಧಿಕಾರಿ ಇದ್ರೂ ದಯವಿಟ್ಟು ಅವ್ರಿಗೆ ಗುರುತಿಸಿ ಅವ್ರಿಗೆ ಸೀಟ್ ಕೊಟ್ಟು ಅವ್ರನ್ನ ಗೆಲ್ಲುವಂಥ ಕೆಲಸನ ನೀವು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ ಉಸ್ತುವಾರಿಗಳಾದ ಸುನೀಲ್ ನಂಜೇಗೌಡರಿದ್ದಾರೆ. ಅವರು ಇವತ್ತು ನಮ್ಮ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿಗೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದಾರೆ. ರಾಜಕೀಯ ಬೆಳವಣಿಗೆಗಳ ಕುರಿತು ಅವ್ರೇನು ಮಾತಾಡ್ತಾರೆ ಅಂತ ಅವ್ರ ಮುಖಾಂತರನೇ ಕೇಳಿ ತಿಳ್ಕೊಳ್ಳೋಣ. ಸರ್, ಮೊದಲಿಗೆ ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದೆ ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಚುನಾವಣೆ ನಿಮ್ಮ ಪ್ರಕಾರ ಅಂತ? ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯತಿ ಅದೇ ಈಗ ನನಗೆ ನಮ್ಮ ಯುವ ಕಾಂಗ್ರೆಸ್ ಮತ್ತು ಜಿಲ್ಲಾ ಕಾಂಗ್ರೆಸ್ನ ವತಿಯಿಂದ ನನಗೆ ಇಲ್ಲಿಗೆ ಬಂದು ನೀವು ಕ್ಯಾನ್ವಸ್ ಮಾಡಬೇಕು ಅಂತ ನನಗೆ ಮಾಹಿತಿ ಕೊಟ್ಟಾಗ ನಾನು ಹೇಳಿದೆ, ಆಯಿತು ನಾನು ಬರ್ತೀನಿ ಅಂತ ಹೇಳಿದೆ. ನಾನು ಇಲ್ಲಿನ ವಾತಾವರಣ ಮತ್ತು ಇಲ್ಲಿನ ಯುವಕರ ಹುಮ್ಮಸ್ಸು ನೋಡ್ತಾ ಇದ್ದರೆ ನಾವು 17 ವಾರ್ಡ್ಗಳಲ್ಲಿ 17 ವಾರ್ಡ್ಗಳನ್ನ ಗೆಲ್ಲುವಂಥ ಭರವಸೆ ನನಗೆ ಇದೆ. ನಿಮ್ಮ ಯುವ ಕಾಂಗ್ರೆಸ್ ಪಾತ್ರ ಹೇಗಿದೆ ಅಂತ ಇಲ್ಲಿ? ಈಗ ನೋಡಿ, ಯುವ ಕಾಂಗ್ರೆಸ್ನ ನಮ್ಮ ಕೋಲಾರ ರೂರಲ್ಲು ನನ್ನ ಅಧ್ಯಕ್ಷರು ಸಹ ಇಲ್ಲೇ ಇದ್ದಾರೆ. ಅವರು ಪರವಾಗಿ ನಮ್ಮೆಲ್ಲ 17 ಕ್ಯಾಂಡಿಡೇಟ್ಗಳ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇದ್ದಾರೆ. ಅದ್ರ ಜೊತೆಗೆ ನಮ್ಮೆಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಯುವ ಕಾಂಗ್ರೆಸ್ನ ವತಿಯಿಂದ ಈಗಾಗಲೇ ನಾನು ಮಾತಾಡಿದ್ದೀನಿ. ಏನು ಅಂತಂದರೆ, ನಮ್ಮ ನರಸಾಪುರ ಮತ್ತು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮುಂದಿನ ದಿನಗಳಲ್ಲಿ ಅಂತಂದರೆ ನಮ್ಮ ಪಟ್ಟಣ ಪಂಚಾಯತಿ ನಾವೇನೋ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದೇ ಆದರೆ ನಮಗೆ ಲೋಕಲ್ ಕಂಪ್ನೀಸ್ ಏನು ಬರ್ತವೆ, ನರಸಾಪುರ ಮತ್ತು ವೇಮಗಲ್ನ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಕಂಪ್ನೀಸ್ ಬರ್ತವೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಯುವಕರಿಗೆ ಒಂದು ಉದ್ಯೋಗದ ಅವಕಾಶ ಕಲ್ಪಿಸಿಕೊಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಆಗ್ತದೆ ಅನ್ನೋದು ನನ್ನ ಭರವಸೆ. ನಮ್ಮ ವೇಮಗಲ್ ನರಸಾಪುರ ವ್ಯಾಪ್ತಿಯಲ್ಲಿ ಇಂಡಸ್ಟ್ರಿಗಳೇನೋ ಬಂದಿದ್ದಾವೆ, ಆದರೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ಅದೇ ಈಗ ನಾನು ಹೇಳಿದ್ನಲ್ಲ, ಈಗ ನನ್ನ ಮುಂದಿನ ಅಜೆಂಡಾ, ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ನ ಮುಂದಿನ ಅಜೆಂಡಾ ಏನು ಅಂತಂದರೆ, ನಾನು ಮುಂಚೆನೇ ಹೇಳಿದ್ದೀನಿ, ನಿಮ್ಗೆ ಹೇಳೋದಕ್ಕಿಂತ ಮುಂಚೆ ನಾನು ಪತ್ರಿಕಾ ಒಂದು ಸ್ಟೇಟ್ಮೆಂಟೇ ಕೊಟ್ಬಿಟ್ಟಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಮ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ನಮ್ಮ ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ಅದೇ ರೀತಿ ನಮ್ಮ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು, ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ ಏರಿಯಾಸ್ ಬರುತ್ತೆ ಆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಕಂಪನೀಸ್ನ ನಾವು ವಿಸಿಟ್ ಮಾಡಿ ನಮ್ಮ ಲೋಕಲ್ ಕೋಲಾರ ಜಿಲ್ಲೆ ಏನು ಯುವಕರಿದ್ದಾರೆ ಅವರಿಗೆ ಅತಿ ಹೆಚ್ಚು ಉದ್ಯೋಗದ ಅವಕಾಶ ಕಲ್ಪಿಸಿಕೊಡುವಂಥ ಒಂದು ನಾವು ಗುರಿನ ಇಟ್ಕೊಂಡಿದ್ದೀವಿ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಡೆಫಿನೆಟಾಗಿ ಮಾಡ್ತೀವಿ. ಅದನ್ನು
ಈ ವಿಚಾರವಾಗಿ ಮಾನ್ಯ MP ಸಾಹೇಬರಿಗೂ ಅನೇಕ ಯುವ ಸಮುದಾಯ ಮನವಿ ಕೊಟ್ಟಿದ್ದಾರೆ, ಆದರೂ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ನಮ್ಮ ಮಾಧ್ಯಮಗಳಲ್ಲೇ ಹೇಳಿಕೆ ಕೊಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಈಗ ನೋಡಿ, ಕೇಂದ್ರ ಸರ್ಕಾರ ಅಂದರೆ ನಮ್ಮ ಕೇಂದ್ರದ ಮಂತ್ರಿಗಳು ಇದು ಏನಿದ್ದಾರೆ, ನಮ್ಮ ಕೋಲಾರ ಜಿಲ್ಲೆಯಿಂದ MP ಆಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಮಲ್ಲೇಶ್ ಬಾಬಣ್ಣವರು, ಅವರು ಒಂದು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡ್ರೆ ಇದು ಯಾವುದೇ ಕಾರಣಕ್ಕೂ ದೊಡ್ಡ ವಿಷಯನೇ ಎಲ್ಲ, ಸಮಸ್ಯೆನೇ ಎಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಪ್ರತಿ ಕಂಪನಿಗೂ ತಾವೇ ವಿಸಿಟ್ ಮಾಡಿ ತಾವು ಈ ಥರ ಸ್ಥಳೀಯರಿಗೆ ಉದ್ಯೋಗದ ಅವಕಾಶ ಕಲ್ಪಿಸಬೇಕು ಅನ್ನೋ ಒಂದು ಏನಾದರೂ ನೀವು ಮನದಂಡ ಇಟ್ಕೊಂಡ್ರೆ ಡೆಫಿನೆಟ್ಟಾಗಿ ಕೋಲಾರ ಜಿಲ್ಲೆಯ ಸುಮಾರು ಜನ ನಿರುದ್ಯೋಗಿ ಯುವಕರು ಏನಿದ್ದಾರೆ ಅವರೆಲ್ಲರಿಗೂ ಉದ್ಯೋಗ ಅವಕಾಶ ಸಿಕ್ಕೋದು ಒಂದಾದರೆ, ಇನ್ನೊಂದು ಇವರು ಮಾಡದೇ ಇರೋದಕ್ಕೆ, ಇವ್ರ ಕೈಯಲ್ಲಿ ಆಗದೇ ಇರೋದಕ್ಕೆ ನಮ್ಮ ಯುವ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು, ಕೋಲಾರ ಜಿಲ್ಲೆ ಎಲ್ಲ ಪದಾಧಿಕಾರಿಗಳು, 6 ಅಸೆಂಬ್ಲಿ ಅಧ್ಯಕ್ಷರುಗಳು, ನಮ್ಮ ಕೋಲಾರ ಜಿಲ್ಲಾ ಅಧ್ಯಕ್ಷರು, ಅದೇ ರೀತಿ ನಮ್ಮ 6 ಅಸೆಂಬ್ಲಿ ಅಧ್ಯಕ್ಷರುಗಳು, ಬ್ಲಾಕ್ ಅಧ್ಯಕ್ಷರುಗಳು ನಾವೆಲ್ಲ ಸೇರಿ ಈಗಾಗಲೇ ಒಂದು ಮೀಟಿಂಗ್ನ ಸಹ ನಾವು ಮಾಡಿದ್ದೀವಿ. ನಾವು ಏನೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಂಪ್ನಿಗಳು ಬರ್ತವೆ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ, ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ, ಇನ್ಯಾವ್ದು ಬರ್ತದೆ ಅದೆಲ್ಲ ಆ ಕಂಪನಿ ಎಲ್ಲ ಕಂಪನಿಗಳಿಗೂ ನಾವು ಒಂದು ರಿಕ್ವೆಸ್ಟ್ ಲೆಟರ್ ಕೊಡ್ತೀವಿ. ನಮ್ಮ ಲೆಟ್ರಲ್ಲೇ ಕೊಡ್ತೀವಿ, ನಮ್ಮ ಜಿಲ್ಲಾಧ್ಯಕ್ಷರು ಕೊಡ್ತಾರೆ, ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರೋದು ನನ್ನ ಲೆಟ್ರಲ್ಲೂ ಕೊಡ್ತೀನಿ. ಬ್ಲಾಕ್ ಅಧ್ಯಕ್ಷರು ಯಾರಾದರೂ ಅಸೀಮಿತದಲ್ಲಿ ಬಂದರೆ ಅವ್ರ ವ್ಯಾಪ್ತಿಯಲ್ಲಿ ಬಂದರೆ ಅವರು ಲೆಟ್ರಲ್ಲಿ ಕೊಡ್ತಾರೆ. ನಾವು ರಿಕ್ವೆಸ್ಟ್ ಮಾಡ್ತೀವಿ ಅಷ್ಟೇ, ದಯವಿಟ್ಟು ನಮ್ಮ ಲೋಕಲ್ ಅವ್ರಿಗೆ ಏನಿದ್ದಾರೆ, ನಮ್ಮಲ್ಲೂ ಕೇಪಬಲ್ ಇರ್ತಕ್ಕಂಥವರು ಸ್ಟೂಡೆಂಟ್ಸು ಇದ್ದಾರೆ. ನಮ್ಮಲ್ಲಿ ಸ್ಟೂಡೆಂಟ್ಸಿಂದ ಅವರು ಏನೋ ಎಲಿಜಿಬಿಲಿಟಿ ತಗೊಂಡು ಉದ್ಯೋಗ ಪಡ್ಕೊಳ್ಳೋಂಥ ಕೆಪಾಸಿಟಿ ಇರ್ತಕ್ಕಂಥ ಸುಮಾರು ಜನ ಯುವಕರು ನಮ್ಮಲ್ಲಿದ್ದಾರೆ. ದಯವಿಟ್ಟು ನೀವು ಅವರಿಗೆ ಉದ್ಯೋಗದ ಅವಕಾಶಗಳು ಕಲ್ಪಿಸಬೇಕು ಅಂತ ನಾವು ಮುಂದಿನ ದಿನಗಳಲ್ಲಿ ನಾವು ಲೆಟ್ರಲ್ಲಿ ಕೊಡ್ತೀವಿ. ಅದನ್ನು ತಾವು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಮಾರು 1 ವರ್ಷ ಆಗಿದೆ ಅನ್ಕೊಂತೀನಿ ಅಧಿಕಾರ ಸ್ವೀಕರಿಸಿ. ರಾಜ್ಯಾದ್ಯಂತ ಸಂಚಾರ ಮಾಡ್ತಾ ಇದ್ದೀರಾ, ಪಕ್ಷದ ಸಂಘಟನೆ ನಿಮ್ಮದೇ ಆದ ಬಲ ತುಂಬ ಕೆಲಸ ಮಾಡ್ತಾ ಇದ್ದೀರಾ. ಹೇಗಿದೆ ರೆಸ್ಪಾನ್ಸು ಅಂತ ರಾಜ್ಯದಲ್ಲಿ? ಈಗ ನೋಡಿ, ನಾನು ರಾಜ್ಯ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕರೆಕ್ಟಾಗಿ 5 ತಿಂಗಳಾಗಿದೆ. ಈಗ ನನ್ನ 5 ತಿಂಗಳಲ್ಲಿ 2 ತಿಂಗಳು ನನ್ನ ಕೋಲಾರಲ್ಲೇ ಬಿಟ್ಟರು, ಆಮೇಲೆ ಇನ್ನು 3 ತಿಂಗಳು ಹಾಸನಕ್ಕೆ ಹಾಕ್ಬಿಟ್ರು. ಅಂದರೆ ನನ್ನ ಸ್ವಂತ ಜಿಲ್ಲೆ ಅಂತ ಯಾವ್ದು ಬರ್ತದೆ, ಯಾರಿಗೂ ಸ್ವಂತ ಜಿಲ್ಲೆ ಕೊಟ್ಟಿಲ್ಲ. ನನ್ನನ್ನು ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದರು. ಅಲ್ಲಿ ಈಗಾಗಲೇ ನಾವು 3 ಮೀಟಿಂಗ್ಗಳನ್ನ ಕರೆದು 3 ಬಾರಿ ನಾನು ಹಾಸನಕ್ಕೆ ಭೇಟಿ ಕೊಟ್ಟು ಈಗಾಗಲೇ 7 ಕ್ಷೇತ್ರ ಬರ್ತವೆ, 7 ಅಸೆಂಬ್ಲಿ ಬರ್ತದೆ. 7 ಅಸೆಂಬ್ಲಿಗೂ ನಾನು ಭೇಟಿ ಕೊಟ್ಟು ನಮ್ಮ ಏನು ಎಲ್ಲ ನಮ್ಮ ಅಸೆಂಬ್ಲಿ ಅಧ್ಯಕ್ಷಗಳಾಗಿರ್ಬೋದು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳಾಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಹಾಸನ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷನ ಜೊತೆಗೆ ತಗೊಂಡು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಕಾಂಗ್ರೆಸ್ ಪಾರ್ಟಿನ ಹೆಂಗೆ ನಾವು ಸಂಘಟನೆ ಮಾಡ್ಬೋದು ಅನ್ನೋದು ಒಂದು ಮಾನದಂಡ ಆದರೆ, ಇನ್ನೊಂದು ಬಂದು ಪ್ರತಿ ಅಸೆಂಬ್ಲಿಯಲ್ಲೂ ನಾವು ಕಮಿಟಿಗಳನ್ನ ಮಾಡಬೇಕು. ಯೂತ್ ಕಾಂಗ್ರೆಸ್ ಕಡೆಯಿಂದ ಎಲ್ಲ ಜಾತಿ ಧರ್ಮ ಎಲ್ಲರನ್ನೂ ಸಮವಾಗಿ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ನಮ್ಮ ರಾಹುಲ್ ಗಾಂಧಿ ಅವರು ಏನು ಮಾಡಿದ್ದಾರೆ, 25 ಜನ ಒಂದು ಕಮಿಟಿಗೆ, ಅಂದರೆ ಅಸೆಂಬ್ಲಿಗೆ 25 ಜನ, ನಮ್ಮ ಬ್ಲಾಕ್ಗೆ 17 ಜನ ಕಮಿಟಿನ ಮಾಡಬೇಕು ಅಂತ ಅವರು ಏನು ಒಂದು ಆದೇಶನ ಹೊರಡಿಸಿದ್ರು. ಅದರದ್ದು ಅಂಗವಾಗಿ ನಮ್ಮ ಏನು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಂಜುನಾಥ್ ಗೌಡರ ಆದೇಶದ ಮೇರೆಗೆ ನಾವು ಪ್ರತಿ ಅಸೆಂಬ್ಲಿಗೆ ಭೇಟಿ ಕೊಟ್ಟು ಈಗಾಗಲೇ ಕಮಿಟಿಗಳನ್ನ ಮಾಡುವಂಥ ಕೆಲಸನ ನಾವು ಹಾಸನ ಜಿಲ್ಲೆಯಲ್ಲಿ ನಾವು ಶುರು ಮಾಡಿದ್ದೀವಿ. ಪ್ರಸ್ತುತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ, ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ? ನೋಡಿ, ಒಂದು ಕಡೆ ನಮ್ಮ ಗ್ಯಾರಂಟಿಗಳು, ನಾನು ಆಗಲೇ ಹೇಳಿದ್ದೀನಿ, ನಮ್ಮ 5 ಗ್ಯಾರಂಟಿಗಳು ನಮಗೆ ಅದು ಒಂಥರ, ನಮ್ಮ ಎಲ್ಲ ಶಾಸಕರಿಗೆ ಅದೊಂಥರ ಶ್ರೀರಕ್ಷೆ. ಅದು ಜನರ ವಿಶ್ವಾಸ ನಾವೇನಾದರೂ ಅತಿಯಾಗಿ ಗಳಿಸ್ಕೊತಾ ಇದ್ದೀವಿ ಅಂತಂದರೆ, ಬಡವರು ಕಾಂಗ್ರೆಸ್ ಪಕ್ಷನ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಮೇಯ್ನ್ ಕಾರಣವೇ ನಮ್ಮ 5 ಗ್ಯಾರಂಟಿಗಳ ಪಂಚ ಗ್ಯಾರಂಟಿಗಳು. ಅದೊಂದು ಕಡೆ ಆದರೆ, ಈಗ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಸುಮಾರು ಕೋಟಿಗಳು ನಮ್ಮ ಕೋಲಾರ ಜಿಲ್ಲೆಗೆ ಅನುದಾನ ಬಂದಿದೆ. ಅದರಲ್ಲಿ ಹೈಯೆಸ್ಟ್ ಅನುದಾನ ಬಂದಿರೋದು ನಮ್ಮ ಕೋಲಾರ ತಾಲೂಕಿಗೆ, ಅದರಲ್ಲಿ 2ನೇ ಹೈಯೆಸ್ಟ್ ಅನುದಾನ ಬಂದಿರೋದು ನಮ್ಮ ಮಾಲೂರು ತಾಲೂಕಿಗೆ. ಸುಮಾರು 3,000 ಚಿಲ್ಲರೆ ಕೋಟಿ ಕೋಲಾರಿಗೂ ಬಂದಿದೆ, 3,000 ಚಿಲ್ಲರೆ ಕೋಟಿ ನಮ್ಮ ಮಾಲೂರಿಗೂ ಬಂದಿದೆ. ಈ ಎಲ್ಲ ಡೆವಲಪ್ಮೆಂಟ್ಸ್ ಆಗಿದ್ದೇ ಆದರೆ ಕೋಲಾರ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು 6 ಕ್ಷೇತ್ರ ನಾವು ಗೆಲ್ತೀವಿ ಅನ್ನೋ ಭರವಸೆ ನನಗಿದೆ. ನಮ್ಮ ಮಾಲೂರು ಮಾಜಿ ಶಾಸಕರಾದ ಮಂಜುನಾಥ್ ಗೌಡರು ಆಗಾಗ ಚುನಾವಣಾ ಪ್ರಚಾರವಾಗಿ ನಮ್ಮ ವೇಮಗಲಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ತಮ್ಮ ತಂದೆಯವ್ರ ಬಗ್ಗೆ ಆರೋಪಗಳನ್ನ ಮಾಡ್ತಾನೆ ಇರ್ತಾರೆ ಅವರು. ಮತ್ತೆ ವೋಟ್ ರೀಕೌಂಟಿಂಗ್ ಮಾಡಬೇಕು ಅಂತ. ಅದ್ರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ? ಅದ್ರ ಬಗ್ಗೆ ಅಭಿಪ್ರಾಯ ಹೇಳೋದಕ್ಕಿಂತ, ಈಗ ವೇಮಗಲ್ಲು ಕುರುಗಲ್ಲಿಗೆ ಬಂದಿರೋದು ಅವ್ರ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಚುನಾವಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ. ಅಲ್ಲಿ ಅಂಥ ವೇದಿಕೆಯಲ್ಲಿ ಬಂದು ಶಾಸಕರ ಬಗ್ಗೆ ನನ್ನ ತಂದೆಯವ್ರ ಬಗ್ಗೆ ಮಾತಾಡ್ತಾರೆ ಅಂತಂದರೆ, ನಮ್ಮ ತಂದೆಯವರು ಅವ್ರಿಗೆ ಯಾವ ಮಟ್ಟಕ್ಕೆ ರಾಜಕಾರಣದಲ್ಲಿ ಒಬ್ಬ ವಿರೋಧಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಬೇಕು. ಅವ್ರು ಯಾವುದೇ ಕಾರಣಕ್ಕೂ ಮುಂದಿನ ದಿನ ಮಾಲೂರಲ್ಲಿ ಅವ್ರಿಗೆ ಶಾಶ್ವತ ನೆಲೆ ಅನ್ನೋದು ಸಿಗೋದೇ ಇಲ್ಲ. ಈಗಾಗಲೇ ಅವ್ರು ಆಲ್ರೆಡಿ 2 ಸರಿ ಪಲಾಯನ ಮಾಡಿಸಿದ್ವಿ, ಮುಂದಿನ ದಿನಗಳಲ್ಲಿ 3ನೇ ಸರಿ ಸಹ ನಾವು ಪಲಾಯನ ಮಾಡ್ತೀವಿ. ಆದರೆ ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ರೀಕೌಂಟಿಂಗ್ ಅನ್ನೋದಕ್ಕಿಂತ ನಾನು ಕೌಂಟಿಂಗಲ್ಲಿದ್ದು, ನಾನು ಪ್ರತಿ ಬೂತ್ ಓಡಾಡಿರೋದು, ನಾನು ಸುಮಾರು
ಏನೋ ಪ್ರತಿ ಬೂತ್ನ ಅಂಕಿಅಂಶಗಳು ನನ್ನ ಹತ್ರ ಇತ್ತು, ನನಗೆ ಗೊತ್ತು ಏನಲ್ಲಿ ಕೌಂಟಿಂಗಲ್ಲಿ ಆಯಿತು ಅಂತ. ಸುಮ್ಮನೆ ಯಾರೋ ಹೇಳಿದ್ದಕ್ಕೆ ಊಹಾಪೋಹಗಳಿಗೆ ಒಳಪಟ್ಟು ನಮ್ಮ ಮಾನ್ಯ ಮಾಜಿ ಶಾಸಕರಾದಂಥ ಮಂಜುನಾಥ ಗೌಡರು ಎಲ್ಲೋ ಒಂದು ಕಡೆ ಸುಮ್ಮನೆ ದುಡ್ಡು ಕಾಸು ವೇಸ್ಟ್ ಮಾಡ್ಕೊಂಡ್ರು ಅನ್ನೋದು ನನ್ನ ಅಭಿಪ್ರಾಯ. ಅದು ರೀಕೌಂಟಿಂಗ್ ಆದರೂ ಏನು ಬದಲಾವಣೆ ಆಗೋದಿಲ್ಲ ಅಂತ ಹೇಳ್ತಿದ್ದೀರಾ ನೀವು? ಯಾವುದೇ ಕಾರಣಕ್ಕೂ ನಾನು ಖಡಾಖಂಡಿತವಾಗಿ ಹೇಳ್ತೀನಿ, ರೀಕೌಂಟಿಂಗ್ ಆದ್ರೂ ಒಂದೇ ಒಂದು ಓಟು ಅದಲು ಬದಲಾಗಲ್ಲ. ಪೋಸ್ಟಲ್ ವೋಟ್ಸಲ್ಲಿ ಏನಾದರೂ ರಿಜೆಕ್ಟ್ ಆಗಿರೋದು ಒಂದು 10 ಓಟ್ ಅವ್ರ ಕಡೆ ಎಕ್ಸೆಸ್ ಆಗ್ಬೋದು, ಇಲ್ಲ ನಮ್ಮ ಕಡೆ ಎಕ್ಸೆಸ್ ಆಗ್ಬೋದು. ಬಿಟ್ಟರೆ ಇನ್ನು ಯಾವುದೇ ಕಾರಣಕ್ಕೂ EVM ಮಿಷಿನಲ್ಲಿ ಏನು ವೋಟಿಂಗ್ ಇದೆ ರೀಕೌಂಟಿಂಗ್ ಮಾಡಿದಾಗೂ ನನಗೆ ಗೊತ್ತು ನಿಜಾಂಶ ಏನು ಅಂತ. ರೀಕೌಂಟಿಂಗ್ ಮಾಡಿದಾಗ್ಲೂ ಅಷ್ಟೇ 5 ಚೀಟಿ ಹಾಕ್ತಾರೆ. ಏನಕ್ಕೆ ಅಂತಂದರೆ ಫಾರ್ಮ್ಯಾಲಿಟೀಸ್ಗೆ ಏನಾದರೂ VVPAT ಮತ್ತು ಇದು EVM ಮಿಷಿನ್ದು ಏನಾದ್ರೂ ವೋಟ್ ವೇರಿಯೇಷನ್ ಆಗುತ್ತಾ ಅಂತ ಚೆಕ್ ಮಾಡೋಕ್ಕೆ 5 ಬೂತ್ನ ರ್ಯಾಂಡಮ್ ಆಗಿ ಪಿಕ್ ಮಾಡಿ ರೀಕೌಂಟಿಂಗ್ ಮಾಡೋದು ಅಂತ ಆಯಿತು. ಆ ಸಮಯದಲ್ಲಿ ಆ ಚೀಟಿನ ಪಿಕ್ ಮಾಡಿದ್ದು ಇದೇ ಮಂಜುನಾಥ ಗೌಡರು. ನಮ್ಮ ತಂದೆಯವ್ರು ಪಿಕ್ ಮಾಡಿದ್ದಲ್ಲ, 5 ಚೀಟಿನೂ ಪಿಕ್ ಮಾಡಿದ್ದು ಇದೇ ಮಂಜುನಾಥ ಗೌಡರು. 5 ಚೀಟಿದೂ ರೀಕೌಂಟಿಂಗ್ ಮಾಡುವಾಗ ಅಲ್ಲಿ ಒಳಗಡೆ ಕೂತ್ಕೊಂಡಿದ್ದು ಇದೇ ಮಂಜುನಾಥ ಗೌಡರು. ನಮ್ಮ ಮಾಲೂರು ಏನೋ BJP ಅಧ್ಯಕ್ಷ ಆದಂಥ ನಮ್ಮ TB ಕೃಷ್ಣಪ್ಪಣ್ಣವರು, ಅದೇ ರೀತಿ ಇನ್ನು ಕೆಲವು ಅನುಯಾಯಿಗಳು ಅಲ್ಲಿ ಒಳಗಡೆ ಕೂತ್ಕೊಂಡಿದ್ರು. ಆಮೇಲೆ ಆಗಿನ ಜಿಲ್ಲಾಧ್ಯಕ್ಷ ಆದಂಥ ನಮ್ಮ ಶ್ರೀನಿವಾಸಪುರದ ಏನವ್ರ ಹೆಸರು ನಮ್ಮ ವೇಣುಗೋಪಾಲ್ ಅವರು ಒಳಗಡೆ ಇದ್ದರು. ಇವರೆಲ್ಲ ಬೂತ್ ಏಜೆಂಟ್ಗಳಾಗಿ ಒಳಗಡೆ ಇದ್ದರು. ಅದು ಯಾವ ಕಾರಣಕ್ಕೆ ಅವ್ರು ರೀಕೌಂಟಿಂಗ್ಗೆ ಹೋದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರಿಗೂ ಗೊತ್ತು ನಿಜಾಂಶ ಏನು ಅಂತ ಗೊತ್ತು. ಯಾರೋ ಅವ್ರನ್ನ ಮಿಸ್ಗೈಡ್ ಮಾಡಿ ಸುಮ್ಮನೆ ದುಡ್ಡು ಕಾಸು ಖರ್ಚು ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಈ ತಮ್ಮ ತಾಲೂಕು ಅವರೇ ಆಗಿದ್ದಾರೆ ಲಕ್ಷ್ಮೀನಾರಾಯಣ ಅವರು ಜಿಲ್ಲಾಧ್ಯಕ್ಷರು, ಅವರು ಈಗ ಚುನಾವಣಾ ಪ್ರಚಾರದಲ್ಲಿ ಕಾಣಿಸ್ಕೊಂತಿಲ್ಲ. ಏನೋ ಅದು ಗೊತ್ತಿಲ್ಲ, ಇವ್ರ ವೈಯಕ್ತಿಕ ರೀಸನ್ ಏನು ಅಂತ ಗೊತ್ತಿಲ್ಲ. ಅವರು ಬರಬೇಕಾಗಿತ್ತು, ಜಿಲ್ಲಾಧ್ಯಕ್ಷ ಆಗಿದ್ದರಿಂದ ಅವರು ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಅವ್ರು ಕಾಣಿಸ್ಕೊಬೇಕಾಗಿತ್ತು. ಪ್ರತಿ ಬೂತ್ ಅನ್ನೋದಕ್ಕಿಂತ ಪ್ರತಿ ಮನೆಗೂ ತೆರಳಿ ಅವರು ಮತಯಾಚನೆ ಮಾಡಬೇಕಾಗಿತ್ತು. ಅವ್ರ ವೈಯಕ್ತಿಕ ಕಾರಣ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ನಾವು ವೇಮಗಲ್ ಕುರ್ಗಾಲ್ ಪಟ್ಟಣ ಪಂಚಾಯತಿ ಜನಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕಂತ ನಮ್ಮ ಮಾಧ್ಯಮದ ಮೂಲಕ ಏನು ಹೇಳ್ತೀರಾ ಅಂತ? ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಏನಾದರೂ ಡೆವಲಪ್ಮೆಂಟು ಮತ್ತು ಸಾಮಾಜಿಕ ನ್ಯಾಯ ಅನ್ನೋದು ಬೇಕು ಅಂತಂದರೆ ದಯವಿಟ್ಟು ನನ್ನ ವೇಮಗಲ್ ಮತ್ತು ಕುರ್ಗಲ್ನ ಎಲ್ಲ ಮತದಾರರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ರಿ. ನೀವು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅನ್ನೋದೇನಾದರೂ ಇದ್ದರೆ, ಅದೇನಾದರೂ ನಾವು ಕಾಣಬೇಕು ಅಂತಂದರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಇಲ್ಲಿ ಈಗಾಗಲೇ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಇದೆಲ್ಲ ನೀವು ಮನದಟ್ಟು ಮಾಡಿಕೊಂಡು ದಯವಿಟ್ಟು ಅಲ್ಲೊಂದು ಪಕ್ಷ ಅಧಿಕಾರದಲ್ಲಿರೋದು, ಇಲ್ಲೊಂದು ಪಕ್ಷ ಅಧಿಕಾರದಲ್ಲಿರೋ, ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಏನೋ ಆಸ್ಪದ ಕೊಡಬೇಡ್ರಿ. ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ನನ್ನ JDS ಕಾರ್ಯಕರ್ತರಿಗೊಂದು ಮನವಿ ಮಾಡ್ತೀನಿ, ದಯವಿಟ್ಟು ಏನಾದರೂ JDS ಕಾರ್ಯಕರ್ತರು ನೀವೇನಾದ್ರೂ ಒಂದು ದೃಢ ಸಂಕಲ್ಪ ಮಾಡಬೇಕು, ನೀವು ಗಟ್ಟಿಯಾಗಿ ನಿಲ್ಲಬೇಕು ಮುಂದಿನ ದಿನಗಳಲ್ಲಿ ಅಂತಂದರೆ ನೀವು ಈಗಲೇ ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಕೋಲಾರ ಕ್ಷೇತ್ರನ ಯಾವುದೇ ಕಾರಣಕ್ಕೂ JDS ಅವರು ಕೊಡಲ್ಲ. ಇದೇ ಮೈತ್ರಿ ಕಂಟಿನ್ಯೂ ಆಯ್ತಂದರೆ ಯಾವುದೇ ಕಾರಣಕ್ಕೂ ಕೋಲಾರ ಕ್ಷೇತ್ರ JDS ಅವ್ರ ಕೈಯಲ್ಲಿರಲ್ಲ. ಮುಂದಿನ ದಿನಗಳಲ್ಲಿ BJP ಪಾಲಾಗ್ತದೆ. ಅದಕ್ಕೆ ನೀವು ಎಚ್ಚೆತ್ಕೊಂಡು ಈಗಾಗಲೇ ನಿಮ್ಮ ರಾಜಕೀಯ ಏನು ನೀವು ರೂಪಿಸ್ಕೊಳ್ಬೇಕು ಅಂತಿದ್ದೀರಿ, ಆ ರೂಪಿಸ್ಕೊಬೇಕು ಅಂತಂದರೆ ಈಗಲೇ ನೀವು ಒಂದು ಸಂಕಲ್ಪ ತೊಟ್ಟು ನೀವು ಒಂದು ನಿರ್ಧಾರ ತಗೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. JDS BJP ಮೈತ್ರಿ ಬಗ್ಗೆ ನೀವು ಹೇಳಿದ್ರಿ, ಅದು ನಿಮ್ಮ ಪಕ್ಷಕ್ಕೆ ವರವಾಗುತ್ತಾ ಇಲ್ಲ ಶಾಪವಾಗುತ್ತಾ ಈ ಚುನಾವಣೆಯಲ್ಲಿ? ನೋಡಿ, ಒಂದು ಕಡೆ JDS ಮತ್ತು BJP ಮೈತ್ರಿ ಏನು ಮಾಡ್ಕೊಂಡಿದ್ದಾರೆ, ಅದು ನಿಲ್ಲಲ್ಲ. ಅದು ಈಗಾಗಲೇ ನಾವು ನೋಡ್ತಾ ಇರ್ಬೋದು. ನಮ್ಮ JDSನ ಯುವ ಘಟಕದ ಅಧ್ಯಕ್ಷರಾದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು, ಒಂದು ಕಡೆ ಪ್ರಚಾರ ಮಾಡ್ತಾಯಿದ್ರೆ, ನಮ್ಮ ಯಡಿಯೂರಪ್ಪಾಜಿ ಅವರು ಒಂದು ಕಡೆ ಪ್ರಚಾರ ಮಾಡಿಕೊಂಡು ಅವರು ಒಂದು ಕಡೆ ಸೀಟುಗಳನ್ನ ಡಿಕ್ಲೇರ್ ಮಾಡ್ಕೊಂಡು ಹೋಗ್ತಾರೆ. ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಕಡೆ ಸೀಟುಗಳನ್ನ ಡಿಕ್ಲೇರ್ ಮಾಡ್ಕೊಂಡು ಹೋಗ್ತಾರೆ. ಕಾರ್ಯಕರ್ತರಿಗೆ ಏನಾಗಬೇಕು? ಕಾರ್ಯಕರ್ತರಿಗೆ ಇಲ್ಲಿ BJP ಮತ್ತು JDS ಕಾರ್ಯಕರ್ತರಿಗೆ ಏನಾಗ್ಬಿಟ್ಟಿದೆ, ಒಂದು ಗೊಂದಲದ ದೊಡ್ಡ ಗೂಡಾಗ್ಬಿಟ್ಟಿದೆ. ಯಾರಿಗಪ್ಪ ಟಿಕೆಟು ಅನ್ನೋದನ್ನು ಇವರು ಈಗಾಗಲೇ ಅದನ್ನು ಕಿವಿಯಲ್ಲಿ ತಲೆಯಲ್ಲಿ ಒಂದು ದೊಡ್ಡ ಹುಳ ಇಟ್ಬಿಟ್ಟು ಕಿವಿಯಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಒಂದು ಹೂವು ಇಡುವಂಥ ಒಂದು ಕೆಲಸನ ಮಾಡ್ತಾಯಿದ್ದಾರೆ. ದಯವಿಟ್ಟು ನನ್ನ JDS ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರಲ್ಲಿ ಮನವಿ ಮಾಡ್ತೀನಿ, ನಿಮ್ಮ ರಾಜಕೀಯ ಭವಿಷ್ಯ ಏನಾದ್ರು ಚೆನ್ನಾಗಿರಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ಈ ಮೈತ್ರಿ ನಿಮ್ಮ ಮೈತ್ರಿ ಉಳಿಯೋದಿಲ್ಲ. ಮೈತ್ರಿ ಉಳಿದ್ರೂ JDS ಕಾರ್ಯಕರ್ತರಿಗೆ ಇಲ್ಲಿ ಕೋಲಾರದಲ್ಲಿ ನೆಲೆ ಇಲ್ಲ. ಅದೇನಿದ್ರು BJP ಪಕ್ಷದ ಪರವಾಗಿ ಹೋಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮಾಲೂರು ವಿಧಾನಸಭಾ ಕ್ಷೇತ್ರದ ವಿರೋಧ ಪಕ್ಷದ ನಾಯಕರಾದ ರಾಮೇಗೌಡರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂತ? ಸಾಮಾಜಿಕ ಕಾರ್ಯಕರ್ತರು ಅವ್ರ ಬಗ್ಗೆ ಏನು ಅಭಿಪ್ರಾಯ ಅನ್ನೋದಕ್ಕಿಂತ ಚುನಾವಣೆಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಚುನಾವಣೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅವರು ಸಾಮಾಜಿಕ ಕೆಲಸಗಳೇನು ಮಾಡ್ಕೊಂಬಂದಿದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸುಮಾರು ಅವರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಕೊಂಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೂ ರಾಜಕಾರಣದಲ್ಲಿ ಒಳ್ಳೆಯದಾಗಲಿ ಅನ್ನೋದು ನನ್ನ ಅಭಿಪ್ರಾಯ. UD ವಿಜಯಕುಮಾರ್ ಅವ್ರ ಬಗ್ಗೆ
ಏನು ಹೇಳೋಣ, ಉಡಿ ವಿಜಯ್ ಕುಮಾರ್ ಅಣ್ಣವ್ರ ಬಗ್ಗೆ ನಾನು ಏನು ಹೇಳೋಣ. ಉಡಿ ವಿಜಯ್ ಕುಮಾರ್ ಬಗ್ಗೆ ಆರೋಪ ಮಾಡ್ತಾರೆ. ಇವತ್ತೇನಾದ್ರೂ ಮಾಲೂರು ರಾಜಕಾರಣ ಈ ಮಟ್ಟಿಗೆ ಬೆಳಿಬೇಕು, ಇವತ್ತೇನಾದ್ರೂ ಮಾಲೂರು ರಾಜಕಾರಣ ಈ ಮಟ್ಟಿಗೆ ಕೆಟ್ಟೋಗ್ಬೇಕು ಅಂತಂದ್ರೆ ಅದು ಉಡಿ ವಿಜಯ್ ಕುಮಾರ್ ಅಣ್ಣವರಿಂದನೇ ಅದೇ ಅವರೇ ಕಾರಣ ಅನ್ನೋದು ನಾನು ನೇರವಾಗಿ ಆರೋಪ ಮಾಡ್ತೀನಿ. ಏನಕ್ಕೆ ಅಂತಂದರೆ ಇವತ್ತೇನಾದರೂ ಈ ಮಟ್ಟದಲ್ಲಿ ಸುಳ್ಳು ಆರೋಪಗಳನ್ನ ಸುಳ್ಳನ್ನು ತೋರಿಸೋದು ಅಂತ ಇದ್ರೆ ಅದು BJP. ಆ BJPಯಿಂದ ಬಂದವ್ರನ್ನೇ ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಸುಳ್ಳುಗಳನ್ನ ನಿಜ ಅನ್ನೋದು ತೋರಿಸೋದು BJP ಅವರೇ. ಈ BJPಯಿಂದ ಬಂದಿರೋರು RSS ಇಂದ ಬಂದಿರೋರು ಮಾತ್ರ ಈ ಕೆಲಸ ಮಾಡೋಕ್ಕೆ ಸಾಧ್ಯ. ಅದೇ ಕೆಲಸ ಉಡಿ ವಿಜಯ್ ಕುಮಾರ್ ಅವರು ಸ್ವಾಭಿಮಾನಿ ಜನತಾ ಪಕ್ಷ ಅನ್ನೋ ಒಂದು ಪಕ್ಷನ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮಗೂ ಅಷ್ಟೇ ಮಾಲೂರು ತಾಲೂಕಲ್ಲಿ ನಿಮ್ಗೆ ನೆಲೆ ಇಲ್ಲ, ನೀವು ಅಷ್ಟೇ ತಿರ್ಕನ ಕನಸು ಕಾಣಬೇಡ್ರಿ. ನೀವು ಏನು ಸಮಾಜ ಸೇವೆ ಮಾಡ್ತಾಯಿದ್ರೆ ಆ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ರಿ. ನಿಮ್ಗೆ ರಾಜಕೀಯವಾಗಿ ನಮ್ಮ ಮಾಲೂರಲ್ಲಿ ನಿಮಗೆ ನೆಲೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕಳೆದ 2 ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಬೃಹತ್ ಸಮಾವೇಶ ಮಾಡಿದರು, ಮತಗಳ್ಳತನ ಆಗಿದೆ ಅಂತ. BJP ಅವರು ಅದಕ್ಕೆ ಆರೋಪಕ್ಕೆ ಪ್ರತ್ಯಾರೋಪ ಮಾಡಿದ್ರು, ಆಗಿಲ್ಲ ಅಂತ. ತಾವು ಗಮನಿಸಿದಂಗೆ ಆ ವಿಚಾರ ಏನು ಅಂತ? ಇಲ್ಲ, ಇದು ಒಂದು ದೊಡ್ಡ ಇಶ್ಯೂನೇ ಹೌದು. ಇದು ಏನೋ ಮತಗಳ್ತನ ಆಗಿರೋದು ನಿಜವಾಗ್ಲೂ ಅದು ಸತ್ಯನೇ. ಅದು ನಾನು ನೋಡಿದ್ದೀನಿ, ನಾನು ಅಂಕಿಅಂಶಗಳು ನೋಡಿದ್ದೀನಿ. ಈ ಮಾದೇಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸುಮಾರು ನಾನು ಅಪಾರ್ಟ್ಮೆಂಟ್ಸ್ ಎಲ್ಲ ನಾನು ಅಬ್ಸರ್ವ್ ಮಾಡಿರೋದು, ಕಾಂಗ್ರೆಸ್ ಅಂತ ಬಂದರೆ, ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಬಂದರೆ ಒಳಗಡೆನೇ ಬಿಡಲ್ಲ. ಮತದಾರರ ಪಟ್ಟಿ ನಾವು ಇಟ್ಕೊಂಡು ನಾವು ಅವ್ರು ಯಾರು ಅಂತ ತಿಳ್ಕೊಬೇಕು ಅಂತ ನಾವು ಒಳಗಡೆ ಹೋಗೋದ್ರೂ ನಮ್ಮನ್ನು ಒಳಗಡೆ ಸೇರಿಸದೇ ಇರೋಂಥ ಪರಿಸ್ಥಿತಿಯಲ್ಲಿ ಏನೋ ಒಂಥರ ಸೃಷ್ಟಿಯಾಗ್ಬಿಟ್ಟಿದೆ. ಆ ಅದೇನಾದ್ರೂ ಚುನಾವಣಾ ಆಯೋಗಕ್ಕೆ ನಂದೊಂದು ಮನವಿ ಏನು ಅಂತಂದರೆ, ದಯವಿಟ್ಟು ಅದನ್ನು ತಾವು ಅಬ್ಸರ್ವ್ ಮಾಡಿ ಟ್ರಾನ್ಸ್ಪರೆಂಟ್ ಎಲೆಕ್ಷನ್ನ ಮಾಡಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಮಾಡ್ತೀನಿ. ನಿಮ್ಮ ಪಕ್ಷದ ಸಹಕಾರ ಸಚಿವರಾದ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅದು ಪಕ್ಷಕ್ಕೆ ಹೊಡೆತ ಬೀಳುತ್ತಾ ಅಂತ? ಈಗ ನೋಡ್ರಿ, ರಾಜಣ್ಣ ಸಾಹೇಬರ ಬಗ್ಗೆ ನಾವು ಮಾತಾಡುವಂಥ ನಾವು ಅಷ್ಟೊಂದು ದೊಡ್ಡವರಲ್ಲ. ಒಂದು ರೀತಿಯಲ್ಲಿ ರಾಜಣ್ಣ ಸಾಹೇಬರು ರಾಜೀನಾಮೆ ಕೊಟ್ಟಿರೋದು ಒಂದು ರೀತಿಯಲ್ಲಿ ಪಕ್ಷಕ್ಕೆ ಒಂದು ಹೊಡೆತನೇ ಹೌದು. ಅದನ್ನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಮಾಡಿ ಅವರಿಗೆ ಒಂದು ಸೂಕ್ತವಾದ ಸ್ಥಾನಮಾನ ಕೊಟ್ಟು ಅವ್ರನ್ನ ಯಾವುದೇ ಕಾರಣಕ್ಕೂ ಆ ಪೊಸಿಷನ್ನಿಂದ ಇಳಿಸ್ದಿರಂಗೆ ಮಾಡ್ತಾರೆ ಅನ್ನೋ ಅಭಿಪ್ರಾಯ ನನಗಿದೆ. ರಾಹುಲ್ ಗಾಂಧಿ ಅವರು ಇನ್ನೂ ಯುವಕರಿದ್ದಾರೆ, ಅವ್ರಿಗೆ ರಾಜಕೀಯ ಗೊತ್ತಿಲ್ಲ ಅಂತ ನಮ್ಮ ವಿರೋಧ ಪಕ್ಷದವರು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತ್ ಚುನಾವಣಾ ವ್ಯಾಪ್ತಿಯಲ್ಲೇ ಯಾರು ನಮ್ಮ ವರ್ತೂರ್ ಪ್ರಕಾಶ್ ಅವರು ಇರಲಿ, ಮತ್ತು ಡಾಕ್ಟರ್ ರಮೇಶ್ ಅಂತಿದ್ದಾರಲ್ವ, ಅವರಾದ್ರೂ ಇರಲಿ, ವಾದ ಮಾಡ್ತಿರ್ತಾರೆ, ಜನಕ್ಕೆ ಕೇಳ್ತಿರ್ತಾರೆ ಅವ್ರಿಗೆ ತಲೆ ಇಲ್ಲ ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ಈಗ ನೀವು ಹೆಸರು ಹೇಳಿದ್ರಿ, ಅವ್ರ ಹೆಸರು ಹೇಳಲಿಕ್ಕೆ ನಾನು ಹೋಗಲ್ಲ. 2 ಬಾರಿ ಶಾಸಕರು, ಇಲ್ಲಿ ಪಕ್ಷೇತರರಾಗಿ ಶಾಸಕರಾದವರು, ಅವರು ಪಕ್ಷೇತರರಾಗಿ ಶಾಸಕರಾಗಬೇಕು ಅಂತಂದರೆ ಅದಕ್ಕೆ ಯಾರು ಕಾರಣ, ಅವ್ರು ಯಾರ ಹೆಸರನ್ನ ಬಳಸ್ಕೊಂಡು ಇಲ್ಲಿ ಶಾಸಕರಾದರು ಅನ್ನೋದನ್ನು ಒಂದನ್ನು ಮನದಟ್ಟ ಮಾಡ್ಕೊಬೇಕು. ಇನ್ನೊಂದು ಬಂದು ಪಕ್ಷೇತರರಾಗಿ ಮಿನಿಸ್ಟ್ರು ಆಗಿಬಿಟ್ರು. ಅದ್ರ ಜೊತೆಗೆ ತನ್ನ ಬೆಂಬಲಿಗರನ್ನ ಒಬ್ಬರನ್ನ ಇಲ್ಲಿ ಇದೇ ವೇಮಗಲ್ ಕ್ಷೇತ್ರದ ಒಬ್ಬರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ನ ಅಧ್ಯಕ್ಷರಾಗಿ ಮಾಡ್ತಾರೆ. ಇಷ್ಟೊಂದು ಅಧಿಕಾರಿಗಳನ್ನ ಪಡ್ಕೊಂಡು ಆವಾಗ ಗೆದ್ದಿದ್ದು ಕೂಡ ಕಾಂಗ್ರೆಸ್ ಪಕ್ಷದ ಮತಗಳಿಂದನೇ ಗೆದ್ದಿದ್ದು. ಪಕ್ಷೇತರರಾಗಿ ನಿಂತಾಗ್ಲೂ ಕಾಂಗ್ರೆಸ್ ಪಕ್ಷದ ಮತಗಳಿಂದನೇ ಗೆದ್ದವರು ಅವರು. ಆಮೇಲೆ ಎಲ್ಲರೂ ಹೇಳ್ಬೋದು ರಾಹುಲ್ ಗಾಂಧಿಯವರು ಇನ್ನೂ ಚಿಕ್ಕೋರು ಅಂತ. ನನ್ನ ಅಭಿಪ್ರಾಯ, ರಾಹುಲ್ ಗಾಂಧಿಯವರು ಚಿಕ್ಕೋರೇ ಆಗಿದ್ರು ಅವರು ಒಂದು ಮೀಡಿಯಾ ಮುಂದೆ ಬಂದು ಮಾತಾಡುವಂಥ ಧೈರ್ಯ ಇದೆ. ಈಗಿನ ನಮ್ಮ ಪ್ರಧಾನಿಗಳಿದ್ದಾರೆ, ಅವ್ರಿಗೆ ಆ ಧೈರ್ಯ ಇದೆಯಾ? ನನ್ನ ಪ್ರಶ್ನೆ. ಯಾರು ಪ್ರಶ್ನೆ ಮಾಡ್ತಾರೆ ಅದೇ ಪಕ್ಷದ ಕಾರ್ಯಕರ್ತರಿಗೆ, ಅದೇ ಪಕ್ಷದ ನಾಯಕರು ನಾನು ಕೇಳ್ತೀನಿ, ನಿಮ್ಮ ನಾಯಕರಿಗೆ, ನಿಮ್ಮ ಪ್ರಧಾನಮಂತ್ರಿಗಳಿಗೆ ಇದೇ ಮೀಡಿಯಾ ಮುಂದೆ ಬಂದು ಮಾತಾಡುವಂಥ ಧೈರ್ಯ ಇದೆಯಾ? ನನ್ನ ಪ್ರಶ್ನೆ. ಇನ್ನೇನು 2-3 ತಿಂಗಳಲ್ಲೇ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರ್ತಿದೆ. ನೀವು ಮಾಲೂರಕ್ಕೆ ಸೀಮಿತ ಅಲ್ಲ, ಇಡೀ ರಾಜ್ಯಕ್ಕೆ ಸೀಮಿತ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದೀರಾ, ಯಾವ ರೀತಿ ಕೆಲಸ ಮಾಡ್ತಿದ್ದೀರಾ? ಈಗಾಗಲೇ ಚುನಾವಣೆ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಇಲ್ಲವಾ ಅಂತ? ನೋಡಿ, ನಾನು ಆಗ್ಲೇ ಹೇಳಿದೆ, ನನ್ನ ಫಸ್ಟ್ ಮೇನ್ ಅಜೆಂಡಾ ಏನು ಅಂತಂದರೆ, ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂತ ಬಂದಾಗ ನನ್ನ ಎಲ್ಲ ಕಾರ್ಯಕರ್ತರಾಗಿರ್ಬೋದು, ನಮ್ಮ ಲೋಕಲ್ ಲೀಡರ್ಸ್ ಯಾರು ಇರ್ತಾರೆ ಅವ್ರಿಗೊಂದು ಮನವಿ ಏನು ಅಂತಂದರೆ, ದಯವಿಟ್ಟು ಯುವಕರನ್ನ ಬೆಳೆಸ್ರಿ. ಮುಂದಿನ ದಿನಗಳಲ್ಲಿ ನಾವೇನಾದರೂ ರಾಜಕಾರಣದಲ್ಲಿ ಒಂದು ಸ್ಥಾನಮಾನ ಗಳಿಸ್ಕೊಬೇಕು, ದೊಡ್ಡ ಸ್ಥಾನದಲ್ಲೇ ನೀವು ಸ್ಥಾನಮಾನ ಗಳಿಸ್ಕೊಬೇಕು ಅಂತಂದರೆ ಈಗಲೇ ಯುವಕರನ್ನ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ಳೋವಂಥ ಕಾರ್ಯನ ನೀವು ಮಾಡಿಸ್ಲೇಬೇಕು. ಅದೇ ರೀತಿ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಂತ ಬಂದಾಗ ನೀವು ನಮ್ಮ ಯುವಕರಿಗೆ ಈಗಲಿಂದನೇ ಸ್ಥಾನಮಾನ ಕೊಟ್ಟಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿ ಒಂದು ಬೇರೂರ್ಕೊಂಡು ಗಟ್ಟಿಯಾಗಿ ಬೆಳಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗೆ ಆಗ್ತದೆ. ನಾನು ಎಲ್ಲ ಕಾರ್ಯಕರ್ತರು, ನಮ್ಮ ಕಾಂಗ್ರೆಸ್ನ ನಾಯಕರು ಮತ್ತು ಶಾಸಕರಲ್ಲಿ ಮನವಿ ಮಾಡ್ತೇನೆ, ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಏನು ಬರ್ತವೆ, ನಮ್ಮ ಪಟ್ಟಣ ಪಂಚಾಯತಿಗಳಾಗಿರ್ಬೋದು, ಗ್ರಾಮ ಪಂಚಾಯತಿಗಳಾಗಿರ್ಬೋದು, ನಗರಸಭೆಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ಸ್ ಆಗಿರ್ಬೋದು, ಅಂಥ ಜಾಗದಲ್ಲಿ ಯಾರಾದರೂ ಸೂಕ್ತ ಕೇಪಬಲ್ ಇರ್ತಕ್ಕಂಥ ನಮ್ಮ ಯೂತ್ ಕಾಂಗ್ರೆಸ್ನ ಯಾವುದೇ ಪದಾಧಿಕಾರಿ ಇದ್ರೂ ದಯವಿಟ್ಟು ಅವ್ರಿಗೆ ಗುರುತಿಸಿ ಅವ್ರಿಗೆ ಸೀಟ್ ಕೊಟ್ಟು ಅವ್ರನ್ನ ಗೆಲ್ಲುವಂಥ ಕೆಲಸನ ನೀವು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ.
ಧನ್ಯವಾದಗಳು ಸರ್, ಇಷ್ಟೊಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ. Thank you. ಇದಿಷ್ಟು ಸುನಿಲ್ ನಂಜೇಗೌಡ ಅವರ ಮಾತು ಸ್ನೇಹಿತರೆ. ಪ್ರಗತಿಪರ ಸಮಾಜಕ್ಕಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ. ಧನ್ಯವಾದಗಳು.